ದೇಶದಾದ್ಯಂತ ಮತ್ತೆ ಮಳೆ ಅಬ್ಬರ ಜೋರಾಗಿದೆ. ತೆಲಂಗಾಣ ಹಾಗೂ ದೆಹಲಿ ಜನ ವರ್ಣಾರ್ಭಟಕ್ಕೆ ತತ್ತರಿಸಿದ್ದಾರೆ. ಇನ್ನು ಕರ್ನಾಟಕದ ಕೆಲವು ಭಾಗದಲ್ಲೂ ಕೂಡ ಮಳೆ ಜೋರಾಗಿದೆ. ಬನ್ನಿ ರಿಪೋರ್ಟ್ ನೋಡೋಣ. ರಸ್ತೆಗಳೇ ಮುಳುಗಿ ಹೋಗಿವೆ. ಬೀದಿಗಳು ನದಿಗಳಾಗಿ ಮಾರ್ಪಟ್ಟಿವೆ. ಚರಂಡಿಯಲ್ಲಿ ಹರಿಯಬೇಕಿದ್ದ ನೀರಿನಲ್ಲೇ ವಾಹನ ಸವಾರರು ಹೆಣಗಾಡುವ ಪರಿಸ್ಥಿತಿ ಬಂದೊದಗಿದೆ. ಹೌದು, ದೇಶದ ಹಲವು ಕಡೆ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಮಳೆ ತಂದ ಅವಾಂತರಗಳಿಗೆ ಜನಸಾಮಾನ್ಯರು ದಂಗಾಗಿ ಹೋಗಿದ್ದಾರೆ. ದೆಹಲಿಯಲ್ಲಿ ಮಳೆ ಅಬ್ಬರ, ಜಲಾವೃತವಾದ ರಸ್ತೆಯಲ್ಲೇ ಮುಳುಗಿದ ಆಟೋ. ನದಿಯಂತಾದ ರಸ್ತೆಯಲ್ಲಿ ಹಳದಿ ಬಣ್ಣದ್ದೇನೋ ತೇಲಿದೆ. ದೂರದಿಂದ ನೋಡಿದ್ರೆ ಯಾವುದೋ ವಸ್ತು ನೀರಿನಲ್ಲಿ ಹರಿದುಕೊಂಡು ಬಂದಿರಬೇಕು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಕಾಣಿಸ್ತಿರೋದು ಆಟೋ. ಹೌದು, ಬಿಟ್ಟು ಬಿಡದೆ ಸುರಿದ ಮಳೆಗೆ ದೆಹಲಿಯ ಅನೇಕ ರಸ್ತೆಗಳು ಮುಳುಗಿ ಹೋಗಿವೆ. ಮಿಂಟೋ ರಸ್ತೆಯಂತೂ ಥೇಟ್ ನದಿಯಂತೆ ಕಾಣ್ತಿದೆ. ಇನ್ನು ಮಿಂಟೋ ಬ್ರಿಡ್ಜ್ ಬಳಿ ಹೋಗ್ತಿದ್ದ ಆಟೋ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಚರಂಡಿ ನೀರು ಸರಾಗವಾಗಿ ಹರಿಯೋದಕ್ಕೆ ಜಾಗ ಇಲ್ಲದೆ ಮಳೆ ನೀರು ರಸ್ತೆಗೆ ನುಗ್ಗಿದೆ. ಮಿಂಟೋ ಬ್ರಿಡ್ಜ್ ಬಳಿ ಆಂಬ್ಯುಲೆನ್ಸ್ ಒಂದು ಸಿಲುಕಿದ್ದು ವಾಹನ ಸವಾರರ ಪಾಡು ಹೇಳೋದೇ ಬೇಡ. ಯಾವುದೋ ಹಳ್ಳ ಕೊಳ್ಳದಲ್ಲಿ ವಾಹನ ಓಡಿಸಿದಂತೆ ಹರಸಾಹಸ ಪಡ್ತಿದ್ರು. ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಸ್ಕೂಟಿ, ಸವಾರ ಪಾರು. ಯಾವುದೋ ಜಲಪಾತ ಧುಮ್ಮಿಕ್ಕಿದಂತೆ ಶಬ್ದ ಕೇಳಿಸ್ತಿರೋ ಈ ದೃಶ್ಯ ಹೈದರಾಬಾದ್ನದ್ದು. ಮಳೆರಾಯನ ಅಬ್ಬರ ತೆಲಂಗಾಣದಲ್ಲಿ ಹೇಗಿದೆ ಅಂದ್ರೆ ರಸ್ತೆಗಳು ನದಿಗಳಂತೆ ಭೋರ್ಗರೆಯುತ್ತಿವೆ. ಹೈದರಾಬಾದ್ನ ರಾಮನಗರದಲ್ಲಿ ನೀರಿನ ರಭಸಕ್ಕೆ ಸ್ಕೂಟಿ ಸಮೇತ ಕೊಚ್ಚಿಕೊಂಡು ಹೋಗ್ತಿದ್ದ. ಈ ವೇಳೆ ಸಹಾಯಕ್ಕೆ ಧಾವಿಸಿ ಇಬ್ಬರು ಯುವಕರು ಸವಾರನ ರಕ್ಷಣೆ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಮಳೆ ಅಬ್ಬರ ಇಷ್ಟಕ್ಕೆ ನಿಂತಿಲ್ಲ. ಮುಷೀರಾಬಾದ್ ಪ್ರದೇಶದಲ್ಲಿ ರಸ್ತೆಯಲ್ಲಿ ನಿಂತಿದ್ದ ಕಾರುಗಳೇ ಮುಳುಗಿ ಹೋಗಿವೆ. ಕೊಚ್ಚಿಕೊಂಡು ಹೋಗದಂತೆ ತಡೆಯಲು ಸ್ಥಳೀಯರು ಹಗ್ಗ ಕಟ್ಟಿ ನಿಲ್ಲಿಸಿದ್ದಾರೆ. ನಗರದ ಬಹುತೇಕ ಪ್ರದೇಶಗಳ ಪರಿಸ್ಥಿತಿ ಕೂಡ ಇದೇ ಆಗಿದ್ದು ಇಲ್ಲಿನ ಜನ ಹೈರಾಣಾಗಿದ್ದಾರೆ. ಪೊಲೀಸ್ ಠಾಣೆಗೆ ನುಗ್ಗಿದ ನೀರು, ಸಿಬ್ಬಂದಿ ಹೈರಾಣ. ಹೈದರಾಬಾದ್ನಲ್ಲಿ ಭಾರೀ ಮಳೆಗೆ ಚೈತನ್ಯಪುರಿ ಪೊಲೀಸ್ ಠಾಣೆಗೆ ನೀರು ನುಗ್ಗಿತ್ತು. ನೀರು ಹೊರಹಾಕೋದಕ್ಕೆ ಪೊಲೀಸರು ಹರಸಾಹಸ ಪಟ್ರು. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನ ತಡೆಗೋಡೆ ಕುಸಿದು ಬಿದ್ದಿದೆ. ಹಳೆಯ ಸಿಸಿಎಸ್ ಕಚೇರಿ ಬಳಿ ನಿಲ್ಲಿಸಿದ್ದ ಹಲವು ಪೊಲೀಸ್ ವಾಹನಗಳು ಜಖಂಗೊಂಡಿವೆ. ಹೈದರಾಬಾದ್ನ ಹಲವೆಡೆ ಜೋರು ಮಳೆಯಾಗಿದೆ. ರಸ್ತೆಗಳು, ಅಂಡರ್ಪಾಸ್ಗಳು ಜಲಾವೃತವಾಗಿವೆ. ಮಳೆ ನೀರಿನಲ್ಲಿ ಸಿಲುಕಿ ವಾಹನ ಚಾಲಕರು ಪರದಾಡಿದ್ದಾರೆ. ಹೈದರಾಬಾದ್ನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಯಚೂರಿನಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಮಳೆ ಸುರಿದ ಹೊಡೆತಕ್ಕೆ ರಾಯಚೂರು ಜಿಲ್ಲೆಯ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಗಿಲ್ಲೆಸೂಗೂರಿನ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಸ್ಥಳೀಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರದ 6ನೇ ವಾರ್ಡ್ನ ಜನರು ಮಳೆಯಿಂದ ಹೈರಾಣಾಗಿದ್ದಾರೆ. ಮಳೆ ಹಾಗೂ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಪರದಾಡುವಂತಾಗಿದೆ. ದವಸ ಧಾನ್ಯಗಳು ನೀರು ಪಾಲಾಗಿದ್ದು ನೀರನ್ನ ಹೊರಹಾಕಲು ಇಲ್ಲಿನ ನಿವಾಸಿಗಳು ಹೆಣಗಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.